ಕರ್ದಿದ್ರಿ ನಾನು ಈ ಸಲ ಅದ ಸುದೀಪ್ ಸರ್ ಲಾಸ್ಟ್ ಈ ವರ್ಷ ಬಿಗ್ ಬಾಸ್ ನಡೆಸದಂತ ಮುಂದಲ ವರ್ಷ ನಡೆಸಲ್ಲಂತ ಅವ್ರು ಯಾವ್ದ್ರಾಗ ಬರ್ಕೊಂಡಾರ ಅಂತೇಳಿ ಅದ ಅಂದ್ರಣ. ಹಂಗಾಗಿ ನಾನು ಬಂದಂಗ ಈ ಸುದೀಪ್ ಸರ್ ಇರೋ ಮಠ ಇದ್ದಾಗ ಈ ಶೋ ಹೋಗಿ ಬರೋಣ ಅನ್ನೋದು ಆಸೆ ಇತ್ತು, ಅದಕ್ಕೆ ಬಂದಿದ್ದೆ. ಹನುಮಂತು, ಈಗ ಗೆದ್ದಾಯ್ತಲ್ವಾ, ಯಾವ ಸ್ಟ್ರೆಂತ್ ನಿಮ್ಮನ್ನ ಗೆಲ್ಲಿಸ್ತು ಅಂತ ಅನಿಸ್ತು? ಅಂದ್ರೆ ಶಕ್ತಿ, ಯಾವ ಎನರ್ಜಿ? ಬಿಗ್ ಬಾಸ್ ಮನೆ ಊಟ ಗೆಲ್ಸೈತ್ರಿ ಸರಿ, ಈಗ 5.5 ಕೋಟಿ ಜನರು ನಿಮ್ಗೆ ವೋಟ್ ಮಾಡಿದ್ರು, ಆಲ್ಮೋಸ್ಟ್ 5.5 ಕೋಟಿ. ಅವರು ಏನನ್ನ ನೋಡಿ, ಯಾವ ಮಾನದಂಡ ನೋಡಿ ನನಗೆ ವೋಟ್ ಹಾಕಿರ್ಬೋದು ಅಂತ ಅನಿಸ್ತು ನಿಮ್ಗೆ? ಅಂದ್ರ ನಾ ಆಡಿರೋ ಆಟ ನೋಡಿ ಹಾಕಿ ಗೆಲ್ಸ್ಯಾರಕ್ಕ. ಆಟ ಅಲ್ಲಿ ಟಾಸ್ಕ್ ಟಾಸ್ಕ್ ವ್ಯಕ್ತಿತ್ವ. ಆಮೇಲೆ ಒಂದು 50 ಲಕ್ಷ ಗೆದ್ದಿದ್ದೀರಲ್ವ ಅಮೌಂಟ್, ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಪ್ಲಾನ್? 50 ಪ್ಲಸ್ ಬೇರೆ ಬೇರೆದೆಲ್ಲ ಬಂದಿದಲ್ಲ, ಅದೆಲ್ಲ ಬಂದಿರೋ ಅಮೌಂಟ್ ನ ಏನ್ ಮಾಡ್ಬೇಕು ಅನ್ಕೊಂಡ್ರೆ? ಮದ್ವೆ ಆಗ್ತೀರಾ? ಮನಿ ಕಟ್ಟಿಸ್ತೀನಕ್ಕ, ಮದುವೆ ಹಾಕಿನಿ. ಓಕೆ, ಅಲ್ಲ ಅದ್ ಮನಿ ಕಟ್ಸಿದೈತಿ, ಅದ ತಗಡೈತಿ, ಅದನ್ನ ತೆಗೆದು ಸುಲಾಪ ಬಂದ್ ಹೋಗಿತ್ತಕ್ಕ. ಮತ್ತ ಅಲ್ಲಿ ಹೇಳಿದ್ದು ಇಲ್ಲಿ ಹೇಳಾಕತ್ತೀನಕ್ಕ. ತುಂಬಾ ನಾರ್ಮಲ್ ಆಗಿ ಕಾಣಿಸ್ತಾ ಇತ್ತು, ಬಟ್ ಅವರೆಲ್ಲ ಟೆನ್ಷನ್ ಆಗಿದ್ರು, ಬೇರೆ ಬೇರೆ ಎಲ್ಲ ಯೋಚನೆ ಇದ್ರು, ಬಟ್ ನೀವು ನಾರ್ಮಲ್ ಆಗಿ ಕಾಣಿಸ್ತಾ ಇತ್ತು, ತಲೆ ಅದಕ್ಕ ಬರದ್ ಬಂದ್ಬಿಟ್ಟಿನಿ, ಏನಾರಾಗಲಿ ಅನ್ನೋದ್ ತಲೆಗಿಟ್ಕೊಂಡ್ ನಿಂತಿದ್ದಕ್ಕ.